ನಿಮ್ಮ ಪ್ರೋಗ್ರೆಸ್ ಕಡಿಮೆ ಆಗ್ತಾರೆ. ಓಕೆ, ನೆಕ್ಸ್ಟ್ ಕೆಜಿಎಫ್ ಹೇಳಿ. ಕೆಜಿಎಫ್ ಸರ್ ನಾವು ಇನ್ಆಕ್ಟಿವ್ 17 ಇದೆ. ಈಗ ಎಷ್ಟಿದೆ? ಆಪ್ ಏನಿಲ್ಲಪ್ಪ, ಇದನ್ನು ಇನ್ಸ್ಟಾಲ್ ಮಾಡಬೇಕು. ಅದೇ ನಿಮಗೆ ಹೇಳಿದೀನಿ, ಅದೇನು ಇಶ್ಯೂ ಇಲ್ಲ, ಅವ್ರು ಮಾಡ್ಕೊತಾರೆ. ಯಾರು ನೀವು ಮಾಡಬೇಕಾಗಿ ನಾನು ಹೇಳ್ತಿರೋ ಮೂರೇ ವಿಚಾರಗಳು. 3 ವಿಚಾರ ಬಿಟ್ಟು ಡೇ 1 ಇಂದ ನಾನು ಏನನ್ನೂ ನಿಮ್ಗೆ ಹೇಳ್ತಾ ಇಲ್ಲ. ಯು ಹ್ಯಾವ್ ಟು ಕಮ್ ಔಟ್ ವಿತ್ ಯುವರ್ ಓನ್ ಸ್ಟ್ರಾಟಜಿ. ಈಗ ವಾಟ್ ನಾನು ಸೆಪರೇಟ್ ಆಗಿ ಹೇಳಿದ್ನ, ಹೌ ಶಿ ಹ್ಯಾಸ್ ಡನ್. ನೀವು ಕೂತ್ಕೋಬೇಕು. ಅಂಡ್ ನೀವಿಬ್ರು ವೆರಿ ಸಿವರ್ ಇವರು ಇವ ಯಾರು ನೀವು 3 ಜನನು 3 ದಿಕ್ಕಿಗೆ ಹಾಕ್ಬಿಟ್ರೆ ಕೆಲಸ ಏನು ಮಾಡೋದು? ಆಯ್ತು, ತಾಲೂಕು ಆಫೀಸಲ್ಲಿ ಅದಲ್ಲ, ಅದೇ ಡೈರೆಕ್ಟರ್ BCM ಇನ್ಚಾರ್ಜ್ ಇದ್ದಾರೆ. ಆಯ್ತು, ಆಫೀಸಲ್ಲಿ ಇರ್ತೀರಿ, ಒಬ್ರಿಗೊಬ್ರು ಮಗ ನೋಡ್ಬೇಕಲ್ಲ. ನಿಮ್ಗೆ ಇರೋದೇ 3 ಇಶ್ಯೂಗಳು, ಒಬ್ಬೊಬ್ರು ಹಂಚ್ಕೊಂಡ್ಬಿಟ್ರೆ ಅದು ನಿಮ್ಗೆ ಹೋಗಿದ್ರಲ್ಲ ಹತ್ರ ನಾವು ಅದನ್ನ ಸ್ಟೇಟಿಂಗ್ ಕಳಿಸಿ ಅದು ಯಾವ ದಿನ ಆಗಿದೆ, ಯಾವ ಟೈಮಿಂಗ್ ಆಗಿದೆ, ಯಾವ ಮೊಬೈಲ್ ನಂಬರ್ ಮೂಲಕ ಆಗಿದೆ ಅಂತ ತಿಳ್ಕೊಳ್ತೀವಿ. ಒಂದು ವೇಳೆ ಅದು ಈಗ ನಿನ್ನೆ ಇದ್ದಿದ್ದು ಇಶ್ಯೂ ಅವ್ರದ್ದೇನಂತಂದ್ರೆ KGED ಜೊತೆನಲ್ಲಿ ಹಳೆ ಫೋನ್ ನಂಬರ್ ಕೊಟ್ಟಿದ್ರು. ಆ ಹಳೆ ಫೋನ್ ನಂಬರ್ ಕೊಟ್ಟಿದ್ದರಿಂದಾಗಿ ಅವರು ಯಾವುದೇ ಕಾರಣಕ್ಕೂ ಅದೆಷ್ಟು ಹೇಳ್ತಾರೆ 23 ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ, ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ, ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ RL ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್, STUMC ಕ್ಯಾಂಪಸ್, ಟಮಕ, ಕೋಲಾರ. 180030090309. ಅದನ್ನ ಡಿಪಾರ್ಟ್ಮೆಂಟ್ ಕಳಿಸಿ ನಾನು ಅಂದ್ರೆ 23 ಜನರು ಹೊಸ ನಂಬರ್ ಫೋನ್ ನಂಬರ್ ವೈಟ್ ಲಿಸ್ಟ್ ಆದ್ರೆ ನೆಕ್ಸ್ಟ್ MP ಜನರೇಷನ್ ಅದೇ ನಿಮ್ಮ ಸ್ಟೇಟ್ ಇಂದ ಹೇಳಬೇಕು. ವರ್ಷ ಕೊಟ್ಟಿದ್ದಾರೆ ಆದ್ರೆ ಸಿಗರೇಟ್ ಸುಮ್ಮನೆ ಬಿಡೋದಿಲ್ಲ, ಅವ್ರನ್ನ ಆಕ್ಷನ್ ಆಗಬೇಕಲ್ಲ. ಅದನ್ನ ಕನ್ಸಾಲಿಡೇಟ್ ಮಾಡಿ ಮೇಡಮ್, DD ಜವಾಬ್ದಾರಿ. ಐ ವಾಂಟ್ ದ ರಿಪೋರ್ಟ್, ಕನ್ಸಾಲಿಡೇಟ್ ರಿಪೋರ್ಟ್ ಅಂತ ಹೇಳೋದು ಅವ್ರ ಲೆವೆಲ್ ಅಲ್ಲಿ ಮಾಡ್ತಾರೆ. ಬಟ್ ನಾನು ಇಡೀ ಜಿಲ್ಲೆದು ಈಗ ಒಟ್ಟು ಎಷ್ಟು ಜನ ಆಬ್ಸೆಂಟ್ ಆಗಿದ್ದಾರೆ, ಅವ್ರ ಲಿಸ್ಟ್ ಅಲ್ಲಿ ನೋಟಿಸ್ ಇಶ್ಯೂ ಆಗಿದೆ, ವಾಟ್ ಇಸ್ ದ ಸ್ಟೇಟಸ್ ಜವಾಬ್ದಾರಿ. ಈ ಮಧ್ಯದ ಒಳಗಡೆ ಆಕ್ಟಿವಿಟಿ ಹೇಗೆ ಮಾಡ್ತೀರಾ ಐ ಡೋಂಟ್ ವಾಂಟ್ ಟು ಸೇ. ಹೀಗೆ ಮಾಡಿ ಅಂತ ನಿಮ್ಗೆ ಹೇಳಲ್ಲ, ನೀವೇ ಹೋಗಿ ಅಂತ ಹೇಳಲ್ಲ. ನಿಮ್ಮ ಸೂಪರ್ವೈಸರ್ ಇದ್ದಾರೆ ಇಲ್ಲ. There is a system. Try to understand that system and make it more effective. System ನ effective ಮಾಡಿಬಿಟ್ರೆ ನಾನು ನೀವು ಇಷ್ಟು ಕಷ್ಟಪಡಬೇಕಾದಾಗ ಬ್ಯಾಕ್ಲಾಗ್ ಇಂದ ಮುಂದೆ ಇದ್ದೇವೆ. ಬಟ್ only thing is ನಾಳೆ ನಿಮಗೆ ಏನು ಪ್ರಾಬ್ಲಮ್ ಆಗುತ್ತೆ, ಮಾಡಿದ್ರು ನಿಮ್ಮ ತಲೆ ತಿಂತಾರೆ. ಮಾಡೋರೆಲ್ಲರೂ ಫಾಸ್ಟ್ ಆಗಿ ಮಾಡ್ತಾರೆ. ಈಗ ಅವರಿಗೆ ಬೇಸ್ ಪಿಕಪ್ ಆಗಿದೆ. ನೆಟ್ವರ್ಕ್ ಇಲ್ಲದೆ ಇರೋದ್ರಿಂದ ಎಲ್ಲಿ ನಿಮ್ಮ ಕಂಪ್ಯೂಟರ್ ಕೆಲಸ ಮಾಡುತ್ತೋ, ಸರ್ಕಾರಿ ಶಾಲೆಗಳೋ ಸರ್ಕಾರಿ ಗ್ರಾಮ ಪಂಚಾಯತಿ ಕಟ್ಟಡದಲ್ಲೋ, ಅಲ್ಲಿ ನೀವು ನೆಟ್ವರ್ಕ್ ಇಲ್ಲದಿರೋ, ನೀವು ನೆಟ್ವರ್ಕ್ ಇದೆ, ಅದು ಮೇ ನಾಟ್ ಬಿ ಇಂಟರ್ನೆಟ್ ಇಲ್ಲದೆ ಇರಬಹುದು, ನಿಮ್ದು ವೈಫೈ ಗಿಫೈ ಹಾಕೊಂಡಿರಬಹುದು, ವಾಟೆವರ್ ಇಟ್ ಇಸ್. ನೀವು ಸಿಸ್ಟಮ್ ಹಾಕೊಂಡು ಡೇಟಾ ಎಂಟ್ರಿ ಆಪರೇಟರ್ ನ ಕೂರಿಸಿಕೊಂಡು ಊರು ತುಂಬಾ ನೀವು ಹೆಚ್ಚು ಪ್ರಚಾರ ಮಾಡಿ ಜನ ಎಲ್ಲ ಅಲ್ಲಿ ಬರುವಾಗೆ ಮಾಡಬೇಕು. ನಿಮ್ಮ ವಿವರನ್ನ ಕಳಿಸ್ಕೊಟ್ಬಿಟ್ಟು ಅವರು ಅಲ್ಲಿ ಬಂದು ಡೇಟಾ ಎಂಟ್ರಿ ಆಪರೇಟರ್ ಹತ್ರ ಮಾಹಿತಿಯನ್ನು ಕೊಡಬೇಕು. ಇದು ಯೂಶುವಲಿ ನೆಟ್ವರ್ಕ್ ಇಲ್ಲದಿರೋ ಜಾಗದಲ್ಲಿ ಮಾಡುವಂತ ಕ್ಯಾಂಪ್ ಸಿಸ್ಟಮ್. ಬಟ್ ನಮ್ಮಲ್ಲಿ ಆ ತರ ಇಲ್ಲ. ನಮ್ಮಲ್ಲಿ ಏನಾಗಿದೆ, ಅವ್ರು ಇರೋ ಏರಿಯಾದಲ್ಲಿ ನೆಟ್ವರ್ಕ್ ಇಲ್ಲ, ಅಲ್ಲಿಂದ ಒಂದು 50 ಮೀಟರ್ಗೋ 100 ಮೀಟರ್ಗೋ ಬಂದ್ರೆ ನೆಟ್ವರ್ಕ್ ಸಿಗ್ತಾ ಇದೆ. ಹೌದಾ? ನಿಮ್ಮ 6 ಹಳ್ಳಿ ಇದೆ. ಸೊ ಈಗ ಪ್ರಶ್ನೆ ಬಂದಿರೋದು, ನೀವೆಲ್ಲ ಒಂದು ಶಾಲೆನಲ್ಲಿ ಶುರು ಮಾಡಿದ್ದೀರಿ, ಶಾಲೆಗೆ ಜನ ಬರ್ತಿದ್ದಾರೆ, ನೀವು ಕರೆಸ್ತಾ ಇದ್ದೀರಿ, ಕರೆಸಬೇಕು. ಎಲ್ಲ ಗ್ರಾಮ ಪಂಚಾಯತಿಯಿಂದ ಇವುಗಳ ಜವಾಬ್ದಾರಿ ಮತ್ತು ನಮ್ಮ ವಿಲೇಜ್ ಅಕೌಂಟೆಂಟ್ಸ್ ಜವಾಬ್ದಾರಿ, ಗ್ರಾಮ ಸಹಾಯಕರ ಜವಾಬ್ದಾರಿ. ಯು ಹ್ಯಾವ್ ಟು ಬ್ರಿಂಗ್ ಆಲ್ ದ ಎನ್ಯುಮರೇಟರ್ಸ್. ಆಯ್ತಾ? ಬಂದ ಮೇಲೆ ನೀವು ಯಾವ ಲಾಗಿನ್ ಅಲ್ಲಿ ಮಾಡ್ತಾ ಇದ್ದೀರಾ ಪ್ರಶ್ನೆ ಬರ್ತದೆ. There are 2 logins. ಎನ್ಯುಮರೇಟರ್ ನಮ್ಮಲ್ಲಿ ಏನಾಗ್ತಾ ಇದೆ, ನಾನೇ ಎನ್ಯುಮರೇಟರ್. ಈಗ ನಾನು ಎನ್ಯುಮರೇಟರ್ ಆಗಿ ನನ್ನ ಆಪ್ ಅಲ್ಲಿ ಇಲ್ಲಿಂದನೇ ಮಾಡ್ಲಿಕ್ಕೆ ಅವಕಾಶ ಇದೆ. ಅಂದ್ರೆ ನಾನು ಮನೆಗೆ ಹೋಗೋದು ಬಂದು ಅವರೆಲ್ಲರೂ ಇಲ್ಲಿ ಬರ್ತಾರೆ. 10 ಜನ 20 ಜನ 30 ಜನ ಬಂದಾಗ ಒಟ್ಟಿಗೆ ಸೇರಿಸಿಕೊಂಡು ನನ್ನ ಮನೆಗೆ ಹೋಗಿ ಮಾಡೋ ಕೆಲಸನ ಇಲ್ಲಿ ಮಾಡ್ತೀನಿ. ದಟ್ ಈಸ್ ಎನ್ಯುಮರೇಟರ್ ಡೂಯಿಂಗ್ ಇಟ್ ಆನ್ ಹಿಸ್ ಮೊಬೈಲ್ ಇನ್ ದ ಎನ್ಯುಮರೇಟರ್ ಲಾಗಿನ್. ಅರ್ಥ ಆಗ್ತಿದೆಯಾ? ಬಟ್ ಇದಲ್ಲದೆ ಅಲ್ಲಿ ಒಂದು ಸಿಟಿಸನ್ಸ್ ಲಾಗಿನ್ ಅಂತ ಕೂಡ ಇದೆ. ಆ ಸಿಟಿಸನ್ಸ್ ಲಾಗಿನ್ ಅಲ್ಲಿ ಎನ್ಯುಮರೇಟರ್ ಇಲ್ಲದಿರೋರು ಮಾಡಬಹುದು. ಯಾರು? ನಿಮ್ಮ DO, ಡೇಟಾ ಎಂಟ್ರಿ ಆಪರೇಟರ್ ಮಾಡಬಹುದು. ಬಟ್ ನನ್ನ ಪ್ರಕಾರ ಈ 6 ಕಡೆನೂ ನೀವು ಏನೋ ಕೂತ್ಕೊಂಡು ಮಾಡ್ತಾ ಇದ್ದೀರಲ್ಲ ಎನ್ಯುಮರೇಟರ್, ಅವರಿಗೆ ಬರ್ತಿರೋದ್ರಿಂದ ಅವರೇ ಕಂಟಿನ್ಯೂ ಮಾಡೋದು ಒಳ್ಳೇದು. ಅವರಿಗೆ ಬೇಕಾದಂತ ಸಹಾಯವನ್ನ ನಿಮ್ಮ DO ಮಾಡಿದ್ರೆ ಸಾಕು. ಸಿಟಿಸನ್ ಮೋಡ್ನಲ್ಲಿ ಇವತ್ತು ಆಕ್ಟಿವ್ ಮಾಡಿಲ್ಲ ಸರ್, ಅದನ್ನು ಮಾಡಕ್ಕೆ ಹೇಳಿದ್ದೆ ಸರ್. ಅದು ಮಾಡಿದ್ರೆ ನೀವು ಅವಾಗ ಏನಾಗುತ್ತೆ ಗೊತ್ತಾ, ಸಿಟಿಸನ್ ಪೋರ್ಟ್ ಕೊಟ್ಟೆ ಅದು ಎನ್ಯುಮರೇಷನ್ ಲಾಗಿನ್ ಕೊಡೋದಿಲ್ಲ.
ಈಗ ನನಗೆ 125 ಕೊಟ್ಟಿದ್ದೀರಿ ನೀವು, ನಾನು 100ನ್ನ ನನ್ನ ಎನ್ಯುಮರೇಷನ್ ಮಾಡಿಬಿಟ್ಟೆ, ಇನ್ನು 25ನ ಸಿಟಿಸನ್ ಪೋರ್ಟಲ್ ಮಾಡಿದ್ರೆ 25ಕ್ಕೆ ನನಗೆ 100 ರೂಪಾಯಿ ಕೊಡಲ್ಲ ನೀವು. ದಟ್ ಟೆಕ್ನಿಕಲ್ ಇಶ್ಯೂ ಇಸ್ ದೇರ್. ಅದಕ್ಕೆ ನಿನ್ನೆ ನಾವು ಮಾತಾಡಿದೀವಿ. ಈಗ ಡಿ1 ಅಪಾಯಿಂಟ್ ಮಾಡ್ಕೊಂಡಿದ್ದೀರಲ್ಲ ನೀವು, ಪಾಪ ಅವರು ಕೆಲಸ ಮಾಡ್ತಾರೆ, ಅವ್ರಿಗೆ ಏನಾದ್ರು ರೆಮ್ಯುನರೇಷನ್ ಕೊಡಬೇಕು ಅಂತ ನಾವು ಕೇಳಿದಾಗ ಅದಕ್ಕೂ ಒಂದಷ್ಟು ಕೊಡ್ತೀವಿ ಅಂತ ಇವತ್ತು ಡಿಸಿಷನ್ ತಗೋತೀವಿ ಅಂತ ಹೇಳಿದ್ದಾರೆ. ಇನ್ ಕೇಸ್ ಡೇಟಾ ಎಂಟ್ರಿ ಆಪರೇಟರೇ ಮಾಡಿದ್ರೆ ಎಲ್ಲಿ ಸಿಟಿಸನ್ಸ್ ಪೋರ್ಟಲ್ ಅಲ್ಲಿ, ಕ್ಯಾಂಪ್ ಮೋಡಲ್ಲಿ ಆಕ್ಚುಲಿ ಸಿಟಿಸನ್ ಪೋರ್ಟಲ್ ಅಲ್ಲೇ ಮಾಡಬೇಕು. ಬಟ್ ಆದ್ರೆ ನಮ್ಮ ಇದು ತುಂಬಾ ಗುಡ್ಡಗಾಡು ಪ್ರದೇಶ ಇಲ್ಲದೆ ಇರೋದ್ರಿಂದ ಯಾವುದೋ ಒಂದು ಜಾಗದಲ್ಲಿ ನೆಟ್ವರ್ಕ್ ಸಿಗ್ತಿರೋದ್ರಿಂದ ಎನ್ಯುಮರೇಷನ್ ಮಾಡುವವರೇ ಎನ್ಯುಮರೇಷನ್ ಲಾಗಿನ್ ಅಲ್ಲೇ ಮಾಡಿ, ಏನ್ ಪ್ರಾಬ್ಲಮ್ ಏನಿಲ್ಲ. ಇದು ಬಿಟ್ಟು ನಿಮ್ಮಲ್ಲಿ ಇದೆಯಾ, ಎಷ್ಟಿದೆ ನಿಮಗೆ ಮತ್ತೆ ಹೇಳ್ತಾ ಇದ್ದೀನಿ, ಯು ಪ್ಲೀಸ್ ಬಿ ಅಟೆಂಟಿವ್ ಅಂಡ್ ಇನ್ವಾಲ್ವ್ ಯುವರ್ ಸೆಲ್ಫ್, ಗೋ ಟು ಫೀಲ್ಡ್, ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿ. ಇದು ಇಟ್ ಇಸ್ ನಾಟ್ ಎ ರಾಕೆಟ್ ಸೈನ್ಸ್ ಫಾರ್ ಯು ಟು ಅಂಡರ್ಸ್ಟ್ಯಾಂಡ್. ಇಟ್ಸ್ ಎ ವೆರಿ ಸಿಂಪಲ್ ಮೆಥಡಾಲಜಿ. ನಿಮ್ಮ ಇನ್ವಾಲ್ವ್ಮೆಂಟ್ ಬೇಕು, ಅರ್ಥ ಮಾಡ್ಕೊಂಡ್ರೆ ಇದು ಸಾಲ್ವ್ ಮಾಡೋದೇ ದೊಡ್ಡ ವಿಚಾರ ಅಲ್ಲ. ಅವ್ರನ್ನ ಮೋಟಿವೇಟ್ ಮಾಡಬೇಕು. ಅದಕ್ಕೆ ನಾನು ಹೇಳಿದೆ, ಸೂಪರ್ವೈಸರ್ಸ್ ಗಳನ್ನೆಲ್ಲ ನಿಮ್ಮ ತಹಶೀಲ್ದಾರ್ ಸರ್ ಕೂರಿಸ್ಕೊಳ್ಳಿ, ಮಧ್ಯಾಹ್ನ ಹೊತ್ತು ಊಟ ಹಾಕಿ, ಸಂಜೆ ಹೊತ್ತು ಕಾಫಿ ಕೊಡಿಸಿ, ಅದೇನು ನಿಮ್ ದುಡ್ಡಲ್ಲ, ಸರ್ಕಾರನೇ ಕೊಡ್ತದೆ. ಅರ್ಥ ಆಗ್ತಿದ್ಯಾ? ಯು ಡೋಂಟ್ ಹ್ಯಾವ್ ಟು ವರಿ, ಯು ಶುಡ್ ಟೇಕ್ ದ ಪೀಪಲ್ ಆಸ್ ಎ ಟೀಮ್. ಜೊತೆಗೆ ಕರ್ಕೊಂಡು ಹೋದ್ರೆ ಕೆಲಸ ಆಗುತ್ತೆ. ಅದನ್ನ ಮಾಡಿ. ರಜದ ಬಗ್ಗೆ ಅಕಸ್ಮಾತ್ ಏನಾದ್ರು ಮಾಹಿತಿ ಬಂದ್ರೆ ನಿಮ್ಗೆ ತಿಳಿಸ್ತೀವಿ. ಸೋಫಾ ನಮಗೇನು ಬಂದಿಲ್ಲ, ಆ ಕಾರಣಕ್ಕಾಗಿ ಈ ಕ್ಷಣದವರೆಗೂ ನಾಳೆ, ಇವತ್ತು ಮತ್ತೆ 7ನೇ ತಾರೀಕು ಇನ್ನಿರೋದು 8 ದಿನ ತಿಳ್ಕೊಳ್ಳಿ. ದಯಮಾಡಿ ಬ್ಯಾಕ್ಲಾಗ್ ಸೇರಿಸಿ ತಾವೆಲ್ಲರೂ ತಮ್ಮ ಟಾರ್ಗೆಟ್ ಅನ್ನು ನೋಟ್ ಮಾಡ್ಕೊಳ್ಳಿ. ಡ್ಯಾಶ್ ಬೋರ್ಡ್ ತಹಶೀಲ್ದಾರ್ ಎಲ್ರಿಗೂ ಎಕ್ಸೆಸಿಬಲ್ ಇದೆ, ನಿಮ್ಗೆಲ್ಲ ಗೊತ್ತಿದೆ. ಗೋ ಅಕಾರ್ಡಿಂಗ್ ಎಲ್ಲಿ ಸ್ಲೋ ಇದೆ ಅದನ್ನ ನೀವು ಫಾಸ್ಟ್ ಮಾಡಿಸಿ.